ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಏನಪ್ಪ ವಿಶೇಷ ಅಂದರೆ ಭೀಮನ ಅಮಾವಾಸ್ಯೆ. ಇವತ್ತಿನ ಸ್ಪೆಷಲ್ ಏನು, ನಾನು ಬೆಳಗ್ಗೆಯಿಂದ ಏನೇನು ಮಾಡ್ತೀನಿ ಎಲ್ಲ ನಿಮಗೆ ತೋರಿಸ್ತೀನಿ. ಇದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗಿನ ವ್ಲಾಗು. ಬೆಳಗ್ಗೆ ಎದ್ದ ತಕ್ಷಣ ಫಸ್ಟು ನಾನು ಫ್ರೆಶ್ ಅಪ್ ಆದಮೇಲೆ ಮಾಡೋ ಕೆಲಸ ಏನಂದರೆ ಫಿಶ್ಗೆ ಫುಡ್ ಹಾಕೋದು. ಇದು ನನ್ನ ಡೈಲಿ ರೊಟೀನು. ಬೆಳಗ್ಗೆ ಎದ್ದ ತಕ್ಷಣ ಮತ್ತು ರಾತ್ರಿ ಎಲ್ಲ ಮುಗಿಸಿ ಮಲ್ಗೋಕೆ ಹೋಗುವಾಗ ಫಿಶ್ಶಿಗೆ ಫುಡ್ ಹಾಕೋದನ್ನು ನಾನು ಮರೆಯಲ್ಲ ಯಾವತ್ತೂ. ನಮ್ಮನೇಲಿ ಈ ಫಿಶ್ಗಳು ತುಂಬ ವರ್ಷದಿಂದ ಇದೆ. ಅದಾದಮೇಲೆ ನಾನು ಹೊಸ್ಲೆಲ್ಲ ಗುಡಿಸಿ ಒರೆಸಿ ಅದಕ್ಕೆ ಅಲಂಕಾರ ಮಾಡಿ, ಅದಾದಮೇಲೆ ನಾನು ತುಳಸಿ ಕಟ್ಟೆ ಹತ್ರ ಹೋಗಿ ಅದಕ್ಕೂ ಗುಡಿಸಿ ಒರೆಸಿ ಅಲಂಕಾರ ಮಾಡಿ, ಅದಾದಮೇಲೆ ನಾನು ಮಿಕ್ಕಿದ ಕೆಲಸಗಳನ್ನ ಮಾಡೋದು. ಇವೆರಡು ಫಸ್ಟು ಎದ್ದ ತಕ್ಷಣ ಮಾಡಿದರೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ, ಏನೋ ಒಂಥರ ಖುಷಿ, ಕೆಲಸ ಮಾಡೋಕ್ಕೆ ಹುಮ್ಮಸ್ಸಿರುತ್ತೆ. ಅದಕ್ಕಾಗಿ ನಾನು ಫಸ್ಟು ಎದ್ದ ತಕ್ಷಣ ಈ 3 ಕೆಲಸನ ಮಾಡಿ ನಂತರ ಬೇರೆ ಕೆಲಸಗಳನ್ನ ನಾನು ಮಾಡೋದು. ಇಲ್ಲಿ ನಾನು 2 ಥರ ತುಳಸಿನ ಹಾಕಿದ್ದೀನಿ. ಒಂದು ಕೃಷ್ಣ ತುಳಸಿ, ಇನ್ನೊಂದು ಬಿಳಿ ತುಳಸಿ. ಇದು ಹೆಂಗಿದೆ ಅಂದರೆ ಪೂರ್ತಿ ಹಾಳಾಗ್ತಾನೂ ಇಲ್ಲ, ಪೂರ್ತಿ ಚೆನ್ನಾಗಿ ಬರ್ತಾನೂ ಇಲ್ಲ, ಆ ಥರ ಮಧ್ಯದಲ್ಲಿ ಆಗಿಬಿಟ್ಟಿದೆ. ಹುಳ ಹಿಡ್ದಿರೋದು ಆ ಥರ ಎಲ್ಲ ಏನೂ ಇಲ್ಲ. ಮಳೆ ಶುರು ಆಗೋಕ್ಕೆ ಮುಂಚೆ ತುಂಬ ಚೆನ್ನಾಗಿತ್ತು ಗಿಡ, ತುಂಬ ಹರಡ್ಬಿಟ್ಟಿತ್ತು ಅಂದ್ಬಿಟ್ಟು ನಾನೇ ದಾರ ಸಮೇತ ಕಟ್ಟಿದ್ದೆ. ಈಗ ನೋಡಿದ್ರೆ ಈ ಥರ ಅವಸ್ಥೆ ಆಗೋಗ್ಬಿಟ್ಟಿದೆ ನಮ್ಮನೆ ತುಳಸಿ. ಚೇಂಜ್ ಮಾಡೋಣ, ಪೂರ್ತಿ ಹಾಳಾಗಲಿ ಅಂತ ಕಾಯ್ತಾ ಇದ್ದೀನಿ, ಬಟ್ ಆಗ್ತಾಯಿಲ್ಲ, ಚೆನ್ನಾಗೂ ಬರ್ತಾಯಿಲ್ಲ ಈ ಕಡೆ. ಇದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಮಾಡೋಕ್ಕೆ ರೆಡಿ ಆದೆ. ಪೂಜೆ ಮಾಡೋ ಟೈಮಿಗೆ ನನಗೆ ಈ ಹೂಗಳು ಸಿಕ್ತು. ಸೊ ನನಗೆ ದೇವ್ರ ಪೂಜೆ ಮಾಡುವಾಗ ತುಂಬ ಹೂವಿದ್ರೆ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡೋಕ್ಕೆ ತುಂಬಾ ಇಷ್ಟ. ಹಂಗಂತ ನಮ್ಮ ಮನೇಲಿ ಜಾಸ್ತಿ ಎಲ್ಲ ಪೂಜೆ ಮಾಡೋ ಐಟಮ್ ಎಲ್ಲ ಏನಿಲ್ಲ. ಒಂದು ದೇವ್ರ ಫೋಟೋ ಇಟ್ಟಿದ್ದೀನಿ, ಒಂದು ವಿಗ್ರಹ ಇಟ್ಟಿದ್ದೀನಿ ಅಷ್ಟೇ. ಜಾಸ್ತಿ ಎಲ್ಲ ನಾನು ಇಟ್ಕೊಂಡಿಲ್ಲ, ಯಾಕಂದರೆ ಚಿಕ್ಕ ಮಗು ಇರೋದ್ರಿಂದ ನಂಗೆ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ವಾರ ಮಾಡುವಾಗೆಲ್ಲ. ಅದಕ್ಕಾಗಿ ನಾನು ಜಾಸ್ತಿ ಎಲ್ಲ ದೇವ್ರ ಫೋಟೋಗಳನ್ನೆಲ್ಲ ಇಟ್ಕೊಂಡಿಲ್ಲ. ನಂತರ ನೋಡಿ ಈ ಥರ ಅಲಂಕಾರ ಮಾಡಿದ್ದೀನಿ. ಮತ್ತು ನಾನು ಸಾಂಬ್ರಾಣಿ ಬತ್ತಿಗೆ 5 ಲವಂಗನ ಯಾವಾಗಲೂ ಹಾಕ್ತೀನಿ, ಯಾಕಂದರೆ ಇದು ನೆಗೆಟಿವ್ ಎನರ್ಜಿಗಳು ಏನೇ ಇದ್ದರೂ ಹೋಗುತ್ತೆ, ಮತ್ತು ಈ ಸಾಲ ಮತ್ತೊಂದು ಏನೇ ಇದ್ರೂ ಎಲ್ಲ ಪೂರ್ತಿ ಕ್ಲಿಯರ್ ಆಗುತ್ತೆ ಅನ್ನೋ ಸಲುವಾಗಿ ನಾನು ಅದನ್ನು ಯೂಸ್ ಮಾಡ್ತೀನಿ. ಪೂಜೆ ಮಾಡಿ ಫಸ್ಟು ನಾನು ತಿಂಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಇವತ್ತಿನ ತಿಂಡಿ ಏನಪ್ಪ ಅಂದರೆ ಟೊಮೆಟೊ ಬಾತ್ ಮಾಡ್ತಾ ಇದ್ದೀನಿ. ಏಕೆಂದರೆ ಇನ್ನೂ ಎದ್ದಿರಲಿಲ್ಲ, ಪೂಜೆ ನಂದು ಬೇಗ ಆಯಿತು. ತಿಂಡಿ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಣ ಅಂದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೀನಿ. ಇಲ್ಲೊಂದು ಸ್ವಲ್ಪ ಮಾಡ್ತಾಯಿದ್ದೀನಿ, 1 ಟೈಮ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಇವತ್ತು ಸಂಡೇ ಬೇರೆ ಅಲ್ವಾ. ನಾನ್ ವೆಜ್ ಏನಾದರೂ ಮಾಡೋದಿದ್ದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ನಾನ್ ವೆಜ್ ಇದ್ದರೆ ವೆಜ್ ಯಾರೂ ಮುಟ್ಟಲ್ಲ, ಅದಕ್ಕಾಗಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ. ಇದು ನಾನು ತೇಜುದು ಬಿರಿಯಾನಿ ಪೌಡ್ರನ್ನ ಪಲಾವ್ ಮಾಡೋದಾಗಲಿ ಬಿರಿಯಾನಿ ಮಾಡೋದಾಗಲಿ ನಾನು ಯೂಸ್ ಮಾಡ್ತೀನಿ, ಯಾಕಂದರೆ ಇದು ಟೇಸ್ಟು ಇನ್ನಷ್ಟು ಜಾಸ್ತಿ ಆಗುತ್ತೆ. ಕೊನೆಯಲ್ಲಿ 1 ಸ್ಪೂನ್ ತುಪ್ಪ ಹಾಕ್ಬಿಟ್ಟು 3 ವಿಷಲ್ ಕೂಗಿಸಿದ್ರೆ ನಮ್ಮ ಮನೇಲಿ ಈ ಥರ ಪಲಾವ್ ರೆಡಿ ಆಗುತ್ತೆ. ಇದಾದಮೇಲೆ ರೆಡಿಯಾಗಿದ್ದೀವಿ, 1-2 ಫೋಟೋ ತಗೊಳ್ದೇ ಇದ್ರೆ ಹೇಗೆ, ಅದಕ್ಕಾಗಿ ನಾವಿಲ್ಲಿ 1-2-3 ಫೋಟೋ ತಗೊಂಡು ನಂತರ ಪೂಜೆಗೆ ರೆಡಿ ಆದ್ವಿ. ಈ ಪೂಜೆಯ ಹಿಂದಿನ ಕತೆ ಏನಪ್ಪ ಅಂದರೆ, ಹೊಸದಾಗಿ ಮದುವೆ ಆದವರು ಭೀಮೇಶ್ವರ ಅನ್ನೋ ದೇವರನ್ನ ಮನಸಲ್ಲೇ ನೆನೆಸ್ಕೊಂಡು ಜೋಡಿ ದೀಪ ಹಚ್ಚಿಟ್ಟು ನಮ್ಮ ಗಂಡಂಗೆ ಆರೋಗ್ಯ, ಆಯಸ್ಸು, ಅಭಿವೃದ್ಧಿ ಎಲ್ಲ ಚೆನ್ನಾಗಾಗಲಿ ಅಂತ ಹೇಳ್ಕೊಂಡು 9 ವರ್ಷಗಳ ಕಾಲ ಇದನ್ನು ಮಾಡೋವಂಥ ವ್ರತ. 9 ವರ್ಷ ಅಂದರೆ ವರ್ಷ ಇಡೀ ಮಾಡೋದಲ್ಲ, ವರ್ಷಕ್ಕೊಂದ್ಸಲಿ ಭೀಮನ ಅಮಾವಾಸ್ಯೆ ಅಂತ ಬರುತ್ತಲ್ಲ ಅವತ್ತಿನ ದಿನ ಮಾಡೋವಂಥ ವ್ರತ. ಫೈನಲಿ ಈ ವರ್ಷಕ್ಕೆ 9 ವರ್ಷ ನಂದು ಕಂಪ್ಲೀಟ್ ಆಯಿತು. ಹೇಗೆ ಕಳೀತು 9 ವರ್ಷ ಅನ್ನೋದು ಗೊತ್ತೇ ಆಗಿಲ್ಲ. ಈ 9 ವರ್ಷದಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿದ್ದೀವಿ ನಾವು. ಎಲ್ಲರ ಜೀವನದಲ್ಲೂ ಕಾಮನ್ನು ಏಳು ಬೀಳು ಇದ್ದೇ ಇರುತ್ತೆ. ಕೆಲವ್ರಿಗೆ ತುಂಬಾ ಒಳ್ಳೆಯದಾಗತ್ತೆ, ಕೆಲವ್ರಿಗೆ ಕೆಟ್ಟದಾಗುತ್ತೆ, ಇನ್ನು ಕೆಲವ್ರಿಗೆ 2 ಸಮನಾಗಿರುತ್ತೆ. ಬೇವು ಬೆಲ್ಲದ ಥರ ಜೀವನ ಅನ್ನೋದು ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಬಂದಿದ್ದನ್ನು ನೋಡ್ಕೊಂಡು ಅನುಸರಿಸ್ಕೊಂಡು ಹೋಗೋದೇ ಜೀವನ. ಸೊ ಇದಾದಮೇಲೆ ಇವತ್ತಿನ ಭೀಮನ ಅಮಾವಾಸ್ಯೆ ಪೂಜೆ ಮುಗೀತು ನಂದು. ಪೂಜೆ ಮಾಡಿದ್ದಕ್ಕೆ ಗಾಯ್ಸ್ ನಮ್ಮನೆಯವರು 500 ರೂಪಾಯಿ ದುಡ್ಡು ಕೊಟ್ಟರು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ಭೀಮನ ಅಮಾವಾಸ್ಯೆಯ ಆರ್ಥಿಕ ಶುಭಾಶಯಗಳು. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಬಾಯ್.